ಅಲ್ಲೂ ಸೋರೈತಾ ಋತು? ಒಳಗೆ ರೂಮ್ನಾಗೆಲ್ಲ ಅಲ್ಲೂ ಸೋರೈತಾ? ಹ್ಞೂ, ಒಳಗೆ ಅಲ್ಲೂ ರೂಮ್ನಾಗೆಲ್ಲ ಎಷ್ಟೊಂದು ಬಟ್ಟೆಗಳೆಲ್ಲ ನೆಂದೋಗ್ಬಿಟ್ಟೈತೆ. ಅಯ್ಯೋ, ಎಲ್ಲ ಸೋರಿ ಸೋರಿ ನಿಂತ್ಕೊಬಿಟ್ಟೈತೆ ಕಣ್ರಿ. ಅಯ್ಯಪ್ಪ, ಮೊದಲೇನಾದರೂ ಒಂದು ವ್ಯವಸ್ಥೆ ಮಾಡಬೇಕಪ್ಪ ಇದಕ್ಕೆ. ನೋಡ್ರಿ ಋತು, ರಾತ್ರಿ ಮಳೆ ಜಾಸ್ತಿ ಆಯ್ತಲ್ಲ, ಅದಕ್ಕೇನೆ ಸೋರ್ಬಿಟ್ಟೈತೆ ಎಲ್ಲನ. ಸೋರಿ ಅಲ್ಲೇ ನಿಂತ್ಕೊಂಡೈತೆ. ಟಬ್ಬಿಗನಾದರೂ ಕೊಟ್ಟೋಗಿದ್ರೆ, ನೀಳ ಕೈಗೆ ಹೇಳಿದ್ರೆ ಏನಾದರೂ ಟಬ್ ಆಗಿದ್ರು ಇಕ್ಕೋದು. ಸೋರ ಹತ್ರ ಟಬ್ಗಳಾದರೂ ಇಕ್ಕಿದ್ರೆ ಹೆಂಗೋ ಸ್ವಲ್ಪ ಪರವಾಗಿಲ್ಲ. ಸೋರ್ ನಿಂತು ನೋಡಿ ಹೆಂಗಾಗ್ಬಿಟ್ಟೈತೆ ನೆಲ ಎಲ್ಲನ ಹೋಗತ್ಲಾಗೆ. ಅಯ್ಯೋ, ಸೋರೋದಕ್ಕೆ ಇದಕ್ಕೆ ಏನಾನ ಒಂದು ವ್ಯವಸ್ಥೆ ಮಾಡಬೇಕು ಋತು. ಹಿಂಗೆ ಆದರೆ ಆಗಲ್ಲ ನಮ್ಮ ಜೀವನ. ಹಿಂಗೇನಾನ ಒಂದು ತೆಗೆಸ್ಬಿಟ್ಟು 2 ದಿವಸ ರಜಾ ಹಾಕ್ಬಿಟ್ಟು ಬೇಗ ನಾನು ಮನೆ ರಿಪೇರಿ ಮಾಡಿಸ್ಬೇಕು ಇದನ್ನು. ಮನೆ ರಿಪೇರಿ ಮಾಡಿಸಿದ್ರೇನೆ. ಇವಾಗ ನಾನು ಅಪ್ಪನ ಕೇಳೋಣ ಅಂತಿದ್ದೆ. ಅಪ್ಪ ಮನೆ ಕಟ್ಟಿಸ್ಕೊಡಪ್ಪ ಅಂತ ಹೇಳಿ. ಇವಾಗ ಹೆಂಗೆ ಕೇಳೋಕ್ಕಾಗುತ್ತೆ ಹೇಳಿ? ಪಾಪ ಅವರಿಬ್ಬರು ಮಕ್ಳು ನೋಡ್ಕೋಬೇಕು. ನಾವು ಅವ್ರ ಹತ್ರ ದುಡ್ಡೇನೋ ಅಲ್ಪ ಸ್ವಲ್ಪ ಇಸ್ಕೋಬೋದು ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಏನು ಮಾಡೋದಪ್ಪ? ಬೇಡಪ್ಪ, ಮಾವರ್ನ ಇಷ್ಟ ಅಂತ ಕೇಳೋಕ್ಕಾಗುತ್ತೇಳು? ಪಾಪ ನನಗೆ ಓದೋದಕ್ಕೆಲ್ಲ ಸಹಾಯ ಮಾಡವ್ರೆ. ನಿನ್ನ ಮನೇನೂ ಕಟ್ಟಿಸ್ಕೊಡ್ರಿ ಅಂದರೆ ಆಗೋದಿಲ್ಲ. ನಾವು ಚೆನ್ನಾಗಿ ದುಡ್ದು ನಾವು ಕಟ್ಟಿಸ್ಬೇಕೇ ಹೊರ್ತು ನಾವು ಅವ್ರನ್ನ ಕೇಳಬಾರ್ದು ಋತು. ಬೇಡ, ಸಾಲ ಮಾಡಿ ಮಾಡೋಕೆ ಹೋಗ್ಬಾರ್ದು. ಅವ್ರ ಹತ್ರ ಇಸ್ಕೊಂಡು ಮಾಡೋಕೆ ಹೋಗ್ಬಾರ್ದು. ನಾವೇನಾನ ಸ್ವಂತ ದುಡಿಮೆ ಮಾಡಿಕೊಂಡು ಮಾಡ್ಬೇಕಷ್ಟೇ. ನಾನು ಕೆಲ್ಸಕ್ಕೆ ಹೋಗಿ ನಿನ್ನ ಮೇಲೆ ಎಲ್ಲ ಸಾಲ ತೀರೈತಪ್ಪ. ಇನ್ನೊಂದು ಸ್ವಲ್ಪ ದಿನ ಅತ್ಲಾಗೆ ಹೆಂಗೋ ಅಲ್ಪ ಸ್ವಲ್ಪ ಬಂಡವಾಳ ಮಾಡ್ಕೊಬಿಟ್ಟು ಆಮೇಲೆ ಮನೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಏನು ಮಾಡಲಿ ಇವಾಗ? ಅಯ್ಯೋ, ಸೋರ್ ನಿಂತ್ಕೊಬಿಟ್ಟೈತಲ್ಲ. ಮನೆಯಲ್ಲ ಮಳೆ ಬಂದ್ರೆ ಇರೋಕ್ಕಾಗಲ್ಲ ಕಣೆ. ಒಂಥರ ಯಪ್ಪ ಎಲ್ಲಿ ಬೀಳುತ್ತೋ ಅನಿಸುತ್ತೆ. ಆಗಲ್ಲಪ್ಪ. ಯಾವಾಗ ಬಂದ್ರಿ ಪ್ರವಿ? ಒಳ್ಳಾಟೆ ಹೋದ್ರಪ್ಪ ಊರಿಗೆ? ಇವಾಗಿನೂ ಬಂದ್ವಿ ಕಣಕ್ಕ. ಮನೆಯೆಲ್ಲ ಸೋರ್ ಬಿಟ್ಟೈತೆ. ಬಾಕ್ಲು ಬೇರೆ ಹಾಕೊಂಡು ಹೋಯ್ದ್ವಾ, ಇವತ್ತೇ ಬೇರೆ ಇರಲಿಲ್ವಾ? ಅದಕ್ಕೆ ಅಲ್ಲೂ ಇಲ್ಲೂ ರೂಮ್ನಾಗೆಲ್ಲ ಸೋರೈತಿ, ಇಲ್ಲೆಲ್ಲ ಸೋರೈತಿ, ಅಲ್ಲೆಲ್ಲೆಲ್ಲೆಲ್ಲ ನೀರೆಲ್ಲ ಸೋರ್ ನಿಂತ್ಕೊಬಿಟ್ಟವೆ. ಅದಕ್ಕೇನೆ ಏನಾನ ಒಂದು ವ್ಯವಸ್ಥೆ ಮಾಡಬೇಕು ಸೋರೋದಕ್ಕೆ ಅಂತ ಹೇಳಿ ಮಾತಾಡ್ಕೊಂತಿದ್ವಿ. ನೋಡು ಹೆಂಗೆ ಸೋರೈತಲ್ಲಿ. ಮಳೆ ಜೋರಾಗಿ ಬಂತೇಳಿ 2 ದಿನ. ಅದಕ್ಕೇನೆ ಎಲ್ಲನ ಸೋರ್ಬಿಟ್ಟೈತಿ. ಹೋಗತ್ತ. ಯಪ್ಪ, ಹಂಗೆ ಮತ್ತೆ ಸೋರಿಗೆ ಮಳೆಗಾಲದಾಗ ಮನೆ ಸವಾಸಲ್ಲ. ಅದಕ್ಕೆ 2 ದಿವಸ ರಜಾ ಮಾಡಿಬಿಟ್ಟು ಎಲ್ಲ ಕೀಳಿಸ್ಬಿಟ್ಟು ಟಾಪ್ ಎಲ್ಲ ತೆಗ್ಸಿ ಸುಮ್ಮನೆ ಸೀಟ್ ಹಾಕಿಸ್ತೀನಿ ಕಣಕ್ಕ. ಗೋಡೆ ಎಲ್ಲ ಚೆನ್ನಾಗೈತೆ. ಮ್ಯಾಗ್ಲೂ ಟಾಪ್ ಒಂದೇ ಹೋಗಿರೋದು. ಅದನ್ನೆಲ್ಲ ತೆಗೆಸ್ಬಿಟ್ಟು ಸುಮ್ಮನೆ ಅತ್ಲಾಗೆ ಸೀಟ್ ಹಾಕಿಸ್ಬಿಡ್ತೀನಿ. ಸೀಟ್ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ. ಊರಾಗೆ ಒಬ್ಬರು ಇದ್ದಾರೆ ಬೇಲ್ದಾರು, ಅವ್ರನ್ನ ಕರ್ಕೊಂಬಂದು ನಾಳೆಗೆ ಹೋಗಣ್ರುತ್ತು. ಪಾತಣ್ಣನ ಕರ್ಕೊಂಬಂದು ಪಾತಣ್ಣ ಎಲ್ಲ ತೋರಿಸಿ ಎಚ್ಕಟ್ಟಾಗಿ ಕೆಲಸ ಮಾಡಿಸ್ಕೋಬೇಕು. ಅವಣ್ಣೆ ಮಾಡಿಕೊಡುತ್ತೆ. ಅಣ್ಣನ ಅಪ್ಪ ಏನೋ ಅಜ್ಜಿನ ಹೇಳಿದ್ರೆ ಚೆನ್ನಾಗಿ ಕೆಲಸ ಮಾಡಿಕೊಡುತ್ತೆ. ಬೇಕಾದ್ರೆ ಜಲ್ ಮಾಡಿಕೊಡ್ತಾರೆ. ಅದೇ ಮಳೆಗಾಲ ಅಲ್ಲ, ಅದೆಲ್ಲ ನಾವು ಕೀಳೋಣ ಎಲ್ಲಿ ಮಳೆ ಬರುತ್ತಪ್ಪ ಅನ್ಸುತ್ತೆ ಅಷ್ಟೇ. ಬಿಡಿ, ಸದ್ಯಕ್ಕೆ ಏನಾನ ಟಾರ್ಪಲ್ ಗೀರ್ಪಲ್ ಏನಾನ ಹಾಕ್ರಿ. ಈ ಮಳೆಗಾಲ ಹೋದ್ಮೇಲೆ ಆಮೇಲೆ ಬೇಕಾದ್ರೆ ಬೇಸಿಗೆ ಸೀಟ್ ಹಾಕಮ್ಮನ. ಬೇಸಿಗೆ ಸೀಟ್ ಹಾಕಿ ಆಮೇಲೆ 1-2 ವರ್ಷ ಬಿಟ್ಟು 3 ವರ್ಷ ಬಿಟ್ಟು ಕಟ್ಟೋಕ್ಕಾಗುತ್ತೆ. ಅಲ್ಲ, ಮಂಜಮ್ಮನಾದ್ರೂ ಬರ್ಬೇಕಾ? ಮಂಜಕಾಯಿ ಬಂದೇ ಇಲ್ಲ, ಹೋಗತ್ತ. ಮಗಳ ಮನೆಯಾಗೆ ಏನು ಬಿಗ್ಗೆ ಕುಕ್ಕ ಬಿಟ್ಟೈತೆ ಸುಗುಣಾರ್ ಮನೆಯಾಗೆ. ಐತೆ ಕಣಕ್ಕ ಅಲ್ಲೇನೆ. ಏನು ಮಾಡೋದು? ಅವತ್ತೆ ಒಂದು ಬರಲ್ಲ, ಏನಿಲ್ಲ ನೋಡಕ್ಕ. ನಾವು ಏನೊಂದು ಮಾತು ಅಂದಿಲ್ಲ, ಏನಿಲ್ಲ ಅವತ್ತೇನ. ಏನೊಂದು ಮಾತು ನಾನು ಬೈದಿಲ್ಲ, ಏನೇನು. ನಾನು ಈಗಳಪ್ಪ ಬಂದಾಗಿಂದ ಬಿಡಪ್ಪ ಏನಾನ ಜಗಳ ಮಾಡವಳೆ ಒಳ್ಳೆವಳಲ್ಲ ಅಂದಿದ್ರೆ ನಾನು ಬೈಕೋಬೋದಾಗಿತ್ತು. ಇವಾಗ ಜನ ನೋಡಪ್ಪ ಇವಳು ಬಂದಾಗಿಂದ ಅವ್ರ ಅತ್ತೆ ಮನೆ ಬಿಟ್ಟು ಹೋದ್ಲು ಅಂತ ಹೇಳಿ ನನ್ನ ತಪ್ಪಾಗಿ ತಿಳ್ಕೊಂತಾರೆ. ಸುಮ್ಮನೆ ನೀನು ಯೋಚನೆ ಮಾಡೋಕೆ ಹೋಗ್ಬೇಡ. ನಿನ್ನೇನು ಯಾರು ಅಂಬಲ್ಲ. ಇವಾಗ ಮುಂಜಾನೆ ಎಂತಾಳೋ ಸುಗುಣ ಎಂತಾಳೋ ಅಂತ ಊರಾಗೆಲ್ಲ ನಮ್ಮ ಕೇರಗಳಾರ್ಗೆಲ್ಲ ಗೊತ್ತು. ಪಾಪ ಹುಡುಗಿ ಒಳ್ಳೆದು ಕಣ, ಸ್ವಾಸಿ ಅವಳೇ ಒಳ್ಳೆಳಲ್ಲಿ. ಮಂಜಮ್ಮ ಅಂತ ಅಮ್ಮಯ್ಯನೇ ಬೈಕಮ್ಮದೆಲ್ಲ ನಿಮ್ಮ ಅತ್ತೆ ನೀನು. ಸುಮ್ಮನೆ ಏನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡವು. ಅಲ್ಲೂ ಅವಳ ಮನೆಯಾಗೂ ತಡಿ ಯೋಚ್ತೀನಿ ಇರ್ತಾಳೆ ನೋಡೋಣದಿ. ಅಲ್ಲೂ ಏನು 2 ದಿನ ತಪ್ಪಿರು, ತಿಂಗಳು ತಪ್ಪಿರು, 2 ತಿಂಗಳು 3 ತಿಂಗಳು ಅಷ್ಟೇ. 3 ತಿಂಗಳು ಮೇಲೆ ಆರೇನೆ ಅವಳು ಇಕ್ಕೆ ಮಲ್ ತಡಿ ನೋಡ್ಬಂತ. ಯಾರು ಆಗಲ್ಲ ಕಣಮ್ಮ. ಯಾರಾಗಬೇಕಾ ಅವರೇ ಆಗೋದು. ಮಗ ಸೊಸೆನೇ ಆಗೋದು. ಅದನ್ನೆಲ್ಲ ಯೋಚನೆ ಮಾಡಿಬಿಡೋ ಋತು ನೀನು. ಇವಾಗ ನಮ್ಮ ಮನೆ ಕಟ್ಟೋದು ಯೋಚನೆ ಮಾಡು. ಇವೇನಕ್ಕ, ಇವಾಗ ನಮ್ಮ ಮನೆ ಕಟ್ಟಿ ನಾವೇ ಚೆನ್ನಾಗಾದ್ರೆ ನಮ್ಮ ಅಕ್ಕ ಇದೆಲ್ಲ ಬರ್ತಾರೆ, ನಮ್ಮ ಅಮ್ಮನೇ ಬುರ್ದು ಹುಡ್ಕೊಂಡು ಅಷ್ಟೇ. ನಾವಿನ್ನು ಚೆನ್ನಾಗಿ ಮುಂದುವರಿಯೋದು ನೋಡಬೇಕೇ ಹೊರ್ತು ನಾವಿನ್ನು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಅವರಾಗಿ ಅವ್ರು ಬರಬೇಕು. ಹಂಗೆ ಮಾಡ್ತೀನಿ ನಾನು. ನೀನು ಸುಮ್ಮನೆ ತಲೆ ಕೆಡಿಸ್ಕೊಬೇಡ. ಅವರಾಗಿ ಅವ್ರು ಬಂದು ನಿನ್ನ ಮಾತಾಡಿಸ್ಕೊಂಡು ನಿನ್ನ ಜೊತೆ ಅವರೇ ಚೆನ್ನಾಗಿರ್ತಾರೆ. ನಮ್ಮ ಅಕ್ಕ ಇರಾಗಲಿ, ನಮ್ಮ ಅಮ್ಮ ಆಗಲಿ, ಎಲ್ಲರೂ ನಿನ್ನ ಜೊತೆ ಚೆನ್ನಾಗಿರ್ತಾರೆ. ಅಲ್ವೇನಕ್ಕ? ನಮ್ಮ ಮನೆ ಕಟ್ಟು ಒಂದು ಸ್ವಲ್ಪ ಚೆನ್ನಾಗಾಗಲಿ, ಬೇಕಾದ್ರೆ ಎಲ್ಲರೂ ಬರ್ತಾರೆ. ಮತ್ತೆ ಅಯ್ಯೋ ಅವ್ರು ಏನಿಲ್ಲ. ಚೆನ್ನಾಗಿದ್ಬಿಟ್ರೆ ಅವರೇ ಬರ್ತಾರೆ ಸುತ್ತಾರ್ಕೊಂಡು. ಇವಾಗ ನೀನು ಒಟ್ಟಿನಲ್ಲಿ ಚೆಂದಾಗಿ ದುಡ್ದು ಚೆನ್ನಾಗಾಗದು ನೋಡು ಅಷ್ಟೇನಿ. ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನೀನು ಏನಾನ ಕೆಲ್ಸಕ್ಕೆ ಹೋಗು. ಏನಾನ ಕೆಲಸ ಮಾಡಿ ಸುಮ್ಮನೆ ದುಡ್ಡು ಯಾವ್ದು ನೋಡಿ ಮನೆ ಮಾಡ್ಕೊಂಬಂದು ನೋಡ್ಕೊಳ್ರಿ ಗಂಡ ಹೆಂಡ್ತಿಬ್ರು. ಸವಾಸನೆ ಬೇಡ. ಯಾರ ಬಗ್ಗೆನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಟ್ರಿ. ಈಗ ಜನದ್ದು ತಲೆ ಕೆಡಿಸ್ಕೊಂಡ್ರೆ ಭಾಳ ತಲೆ ಕೆಡುತ್ತೆ. ಅವರೆಲ್ಲ ಬರ್ದಿದ್ರೆ ವಾಸಿ ನಿನ್ಗಿನ್ನ ನಾವು ಆರಾಮಾಗಿ ಹೆಂಗೆ ನೆಮ್ಮದಿಯಾಗಿರ್ತೀವಿ. ಅವರೆಲ್ಲ ಬರ್ದಿಲ್ಲ ಅಂದ್ರೆ ಅವ್ರು ಬಂದೋಟು ನೀನು ತಲೆನೋವೇನು ತಪ್ಪಿದ್ದಲ್ಲ ನಿಂಗೆ.
ಮಗಳ ಯಾವಾಗಲೂ ಬಂದಾರ ಪ್ರವೀರು. ಈಗ ಬಂದ್ವಿ ಕಣಕ್ಕ, ಇವಾಗಿನೋ ಬಂದ್ವಿ. ನಮ್ಮ ಮಾಮರಿ ಏನು ಇರ್ರಿ ಅಂಬರು, ನಮ್ಮ ಅಕ್ಕ ಎಂತ ಇರ್ರಿ ಅಂತು. ನಾವಲ್ಗೂ ಇವತ್ತು ನೋಡ್ಕೊಂಬುರಣ ಅಂತ ಹೇಳಿ ಬಂದ್ವಿ. ಮನೆ ಸೋರೈತೆ ಬಾರುತ್ತು ಹೋಗಿ ನೋಡೋಣ, ಮಳೆ ಬಂತಂತೆ ಜೋರಾಗಿ ಸೋರುತ್ತೆ ಅಂತ ಬಂದ್ವಿ. ಎಲ್ಲ ಸೋರು ನಿಂತ್ಕೊಂಡೈತಿ. ಅಲೆದಲೇನಿ ಅದಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡ್ಕೋಬೇಕು ಅಂತೇಳಿ ಮಾತಾಡ್ಕೊಂತಿದ್ವಿ ಕಣಕ್ಕ. ಮಳೆ ಜೋರ ಬಂದ್ಬಿಟ್ಟೈತಲ್ಲ 2 ದಿವಸ. ತಗ ಎಲ್ಲ ಕೆಡ್ಸೋಣ ಕಚ್ ಮಾಡಾಕಿ ಈಗ ಬಂದೈತಿ ಮಳೆ. ನಾವು ಕಡ್ಲೆಕಾಯಿಯ ಮಳೆ ಬರಲ್ಲ ಅಂತೇಳಿ ಎಲ್ಲ ಮಾಡೋಗ್ತಾವೆ ಅಂತ ಹೇಳಿ ಎಲ್ಲಾನ ಅರಗಿಸಿದ್ವಿ. ಇವಾಗ ಬಂದೈತಿ ಮಳೆ. ಮಳೆ ಮುಂದಾಗಲೇ ಬಂದಿದ್ರೆ ಕಡಲೆ ಗಿಡ ಕಿತ್ತಿದ್ರೆ ಬಳ್ಳಿ ಆಗೋದು ಸೆನಕ್ಕಾಗೋದು. ಇವಾಗ 2 ದಿನ ಜೋರು ಅಂದ್ರೆ ಜೋರು ಮಳೆ. ರಾತ್ರಿ ಹೊತ್ನಾಗ ಬಂತು ಜೋರಾದ ಮಳೆ. ಮನೆ ಕಟ್ಟಬೇಕು ಏನೋ. ಇವಾಗ ಒಂದು ಮನೆ ಕಟ್ಟೋದೊಂದು ಚಿಂತೆ ಆಯ್ತಪ್ಪ ನಮಗೆ. ಹೆಂಗೆ ಮನೆ ಕಟ್ಟಬೇಕಪ್ಪ ಅನ್ನಿಸ್ತಾ ಐತೆ. ಇವಾಗ ಈ ಸೋರು ಇರೋದು ನೋಡಿದ್ರೆ ಯಪ್ಪ ಸೋರೋದು ಹೆಂಗಪ್ಪ, ಇದನ್ನೆಲ್ಲ ನೆಟ್ಟಗೆ ಮಾಡ್ಕೊಂಬೋದು ಅನಿಸುತ್ತೆ. ಹೆಂಗಿದ್ ನೋಡ್ರಿ ನೆಟ್ಟಗೆ ಮಾಡ್ಕೊಂಡು ಹೆಂಗೆ ಮಾಡಬೇಕಪ್ಪ ಅಂಬೋದೊಂದು ಚಿಂತೆ ಆಗೈತೆ ಕಣಕ್ಕ ಇದು ನೋಡ್ತಿದ್ರೆ. ಸುಮ್ಮನೆ ಮಾಡೋ ಮನಸ್ಸಿರ್ಬೇಕು ಅಷ್ಟೇ ನಮಗೆ. ಎಲ್ಲರೂ ಒಬ್ಬರು ದುಡ್ಡಿಕ್ಕೊಂಡ್ರೂ ಆಗಲ್ಲ ಮನೆ ಕಟ್ಟೋದು. ಅದಕ್ಕೂ ಯೋಗಗಳಿಗೆ ಎಂಬತ್ತು ಕೂಡಿ ಬಂದರೆ ನೀವು ಮನೆ ಕಟ್ತೀರ. ನೀವು ಮನೆ ಕಟ್ಟ್ರಿ ಎಲ್ಲರೂ ಸೆನಕಾಗ್ತಾರೆ ಬೇಕಾದ್ರೆ ನಿಮ್ಮ ತಾಗಿ. ನಿಮ್ಮ ತಕ್ಕೆಲ್ಲ ಅವರೇ ಸೆನಕಾಗಿ ಅವರೇ ಬರ್ತಾರೆ. ನಿಮ್ಮ ಅತ್ತೆನೆಲ್ಲ ಬಿಟ್ಟು ಹೋದಾರೆಲ್ಲ ನಿಮ್ಮ ತಕ್ಕ ಬರ್ತಾರೆ ಅವಾಗ. ಇವಾಗ ಅಕ್ಕ ಸಾಲ ಮಾಡಿ ಮಾಡೋಕ್ಕಾಗಲ್ಲ. ಮಾಡೋ ಮನ್ಸಿದ್ರೆ ಹೆಂಗೆ ಬೇಕಾದ್ರೆ ಮಾಡ್ಬೋದು. ಮಾಡೋ ಮನ್ಸಿರ್ಬೇಕು ಅಷ್ಟೇ. ಮನ್ಸಲ್ಲಿ ನಮಗೆ ಛಲ ಅನ್ನೋದು ಬಂದರೆ ಮಾಡೇ ಮಾಡ್ತೀವಿ. ಆದರೆ ನಾವು ಮನ್ಸು ಮಾಡಿ ಧೈರ್ಯವಾಗಿ ಮಾಡಬೇಕು. ಧೈರ್ಯಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಆದರೆ ಇವಾಗ ಸದ್ಯಕ್ಕೆ ಅಲ್ಪ ಸ್ವಲ್ಪ ಇಲ್ಲ ಕಣಕ್ಕ. ನಮ್ಮ ಕೈಯಾಗ ದುಡ್ಡು ಇರೋದು ಹೇಳ್ಕೋಬೇಕು. ಸ್ವಲ್ಪ ಇರಬೇಕು. ಬೇಸ್ ಮಟ್ಟ ಆದರೂ ಮಾಡ್ತೀವಪ್ಪ. ನಮ್ಮ ಕೈಯಾಗಳು ದುಡ್ಡಾಗೆ ಎಂಬುದು ಇರಬೇಕು. ಇವಾಗ ಬೇಸ್ ಮಟ್ಟಕ್ಕೆಲ್ಲ ಪಿಲ್ಲರ್ಗಳು ಹಾಕ್ಬೇಕು. ಎಷ್ಟೋ ಅಷ್ಟು ಅದಕ್ಕೆ ಬೇಕು. ಅದಕ್ಕೇ ನಾವು ನೋಡ್ಕೊಂಡು ಮಾಡೋಣ. ಸುಮ್ಮನೆ ಸಾಲ ಮಾಡೋದು ದೊಡ್ಡದಲ್ಲ ಅಂತೇಳಿ ಸುಮ್ಮನೆ ಇದೀವಿ. ಇವಾಗ ಇದಕ್ಕೆ ಸೋರಕ್ಕೆ ಒಂದು ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡು ಆಮೇಲೆ ಮುಂದೆ ವ್ಯವಸ್ಥೆ ನೋಡ್ಕೊಂಬಣ. ಫಸ್ಟ್ ಇದಕ್ಕೆ ಏನೋ ಒಂದು ಮಾಡೋಣ. ಹಂಗೆ ಮಾಡಿರಿ ಪಾಪ. ಇದು ಕೈ ಇಕ್ಕಾಕ ಹೋಗ್ಬೇಡ್ರಿ ಸುಮ್ಮನೆ. ಸುಮ್ಮನೆ ಇರೋಣ. ಜಾಗ ಇರೋದು ನಿಮ್ದು. ಈ ಮಗ್ಳುಗಳ ಜಾಗ ನಿಮ್ದಲ್ವೇ ಪಾಪ? ನಮ್ದಲ್ಲ. ಅದೇ ನಮ್ಮ ಚಿಕ್ಕಪ್ಪನ ಮಗಳು ಒಂದು ಐತಲ್ಲ, ಅವ್ರದ್ದು ಜಾಗ, ನಮ್ದಲ್ಲ. ಕೇವಳ ಅವಳು ಕೊಡ್ತಾಳೇನು? ಅವಾಗ ಅದೇ ಅಲೆ ಸೋಂದಿಂದ ಅಲ್ಲೇ ಐತೆ. ಕೇವಳ ಸುಮ್ಮನೆ ತಗೊಂಡು ಅದನ್ನ ಕೊಟ್ರಿ. ಇಲ್ಲಿ ಅಲ್ಲಿ ಮಗ್ಳ ಕಟ್ಕೇಳ್ರಿ. ಆಮೇಲೆ ಇದನ್ನ ಕಿತ್ತಾಕಿ ಹೊಡ್ ಕಾಂಪೌಂಡ್ ಮಾಡ್ಕೊಂಬಂತ್ರಿ. ಇವಾಗ ಹೆಂಗು ಇರೋಕ್ಕೂ ಮನೆ ಆಗುತ್ತೆ. ಸುಮ್ಮನೆ ಅದನ್ನ ಒಳ್ಳೆ ರೀತಿಯಿಂದ ಅದನ್ನ ತಗೊಂಬತ್ತು ಕಲ್ಕಳ್ರಿ. ಅದೇ ತಗೊಂಡು ಹಾಗೆ ಮಾಡಬೇಕು. ಅದನ್ನು ಕೊಡ್ತೀವಿ ಅಂತಾರೋ ಏನಂತಾರೋ ಗೊತ್ತಿಲ್ಲ. ಕೇಳ್ಬಿಟ್ಟು ತಗೊಂಡು ಅದನ್ನ ಕಟ್ಕೊಂಡು ಆಮೇಲೆ ಇದನ್ನ ಕಿತ್ಕೊಂಡು ಹಂಗೆ ಕಾಂಪೌಂಡ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಹಂಗೆ ಮಾಡ್ಬೇಕು. ದುಡ್ಡು ಬೇಕು ಕಣಕ್ಕ, ಬಂಡವಾಳ ಬೇಕು. ಇವಾಗ ಬೇರೆ ಅವ್ರ ಪಾಪ ಎಲ್ಲ ಬರೀ ಓದೋದು, ಕೆಲ್ಸಕ್ಕೆ ಕಟ್ಟಿರೋದು, ಎಕ್ಸಾಮ್ಗಳು ಕಟ್ಕೊಂಬೋದು ಎಲ್ಲ ಬರೀ ಹಿಂಗೆ ಇಷ್ಟು ಇದೇ ಆಗೈತೆ. ಅದಕ್ಕೇ ನಾವೇನಾನ ಮಾಡಿ. ಈಗ ನಾನು ಇನ್ಮೇಲಿಂದ ಕೆಲ್ಸಕ್ಕೆ ಹೋಗ್ತೀನಿ. ಇನ್ಮೇಲಿಂದ ಏನಾನ ಕೆಲಸ ಮಾಡ್ತೀನಿ. ನಾನು ಏನೋ ನನ್ನ ಕೆಲಸ ಮಾಡಿ ಇನ್ಮೇಲಿಂದ ನಾನು ಏನೋ ಮನೆಯಾಗ ಮಾಡೋ ಅಂಥದ್ದೇ ಮಾಡ್ತೀನಿ ಅಷ್ಟೇ. ಕೆಲ್ಸಕ್ಕೆ ಹೋಗಲಿಲ್ಲ ಅಂದ್ರೂ ಓದೇದೇನು ನೀನು ಹೋಗಿ ಆತ್ಕ. ನಾನು ಇನ್ನೇನು ಮನೆಗೆ ಕುತ್ಕೊಂಡ್ರೆ ಮೇಲೆ ಬಳಿಯಲ್ಲ. ಮನೆಗೆ ಕುತ್ಕೊಂಡ್ಬಿಟ್ಟು ಮೈ ನೋವು. ಸುಮ್ಮನೆ ಹೋಗಮ್ಮನಿ ಏನಾನ ಒಂದು ಮಾಡಿ ಸುಮ್ಮನೆ ಏನೋ ಒಂದು ಬಿಸ್ನೆಸ್ ಮಾಡಿರತ್ತ ಆರಾಮಾಗತ್ತ. ದುಡ್ಡು ದುಡ್ಕೋಬೋದು. ಅಂದ್ರೆ ಬಿಸ್ನೆಸ್ ಒಬ್ಬೊಬ್ಬರು ಕೈ ಎತ್ತಲ್ಲ. ಸುಮ್ಮನೆ ಬಂಡವಾಳ ಹಾಕ್ತಂಗೆ ಯಾವ್ದಾನ ಒಂದು ಕೆಲ್ಸಕ್ಕೆ ಹೋಗಿ ಸುಮ್ಮನೆ ಕೆಲ್ಸಕ್ಕೆ ಹೋದ್ರು ಆಸೆ. ಅದೇ ನೋಡ್ಬೇಕು. ಇನ್ನೇನೋ ಇನ್ನೊಂದು ಕೂತೋರ್ದಿಲ್ದಂಗೆ ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡು ಬಟ್ ದುಡಿಬೇಕು. ಇಬ್ಬರಾಳು ಹಿಂಗೆ ಇದ್ರೆ ಆಗಲ್ಲ. ಮನೆ ಕಟ್ಟೋದು ತುಂಬ ಯೋಚನೆ ಮಾಡ್ತಾಯಿದ್ದೀವಿ ನಾವು ಪ್ರವಿ. ಅಂದರೆ ಸಾಲ ಮಾಡಬಾರ್ದು. ಸಾಲ ಮಾಡಿದ್ರೆ ಭಾಳ ಕಷ್ಟ. ಇಷ್ಟು ದಿವಸ ಪಾಪ ಅವ್ರು ಓದೋದು ಕಟ್ಟಿರೋದು ಕೆಲ್ಸಕ್ಕೂ ಅದಕ್ಕೂ ಅವ್ರು ದುಡ್ದಿರೋದು ಏನೂ ಇಲ್ಲ ಪಾಪ. ನಮ್ಮ ಕೈಯಾಗೆ 1 ರೂಪಾಯಿ ದುಡ್ಡೂ ಇಲ್ಲ. ಇವಾಗ ಅವ್ರು ಬರೋ ಸಂಬಳ ಅಷ್ಟೇ. ಏನೋ 50,000 1 ಲಕ್ಷ ಇಕ್ಕೊಂಡಿರ್ಬೋದು. 50,000 ಲಕ್ಷಕ್ಕೆಲ್ಲ ಮನೆ ಆಗಲ್ಲ. ಈಗ ಏನಿದ್ರು ಒಂದು 25-30 ಲಕ್ಷ ಮನೆ ಕಟ್ಟೋಕೆ. ಒಂದು 30 ಲಕ್ಷ ಅಂತೂ ಬೇಕು. ನಾವು ಇನ್ನೂ 10 ಚೆನ್ನಾಗಿ ಕಟ್ತೀವಿ ಅಂದರೆ ಇನ್ನೂ 7 ಲಕ್ಷದ ಬೇಕಾದ್ರೂ ಮನೆ ಕಟ್ಬೋದು. ಮಿನಿಮಮ್ ಅಂದ್ರೆ ಒಂದು 20 ಲಕ್ಷ ಆದ್ರೂ ಬೇಕು. ನಾವು ಎಷ್ಟು ಸುಮಾರಾಗಿ ಕಟ್ತೀವಿ ಅಂದ್ರೂ ಮನೆ ತುಂಬ ಇವಾಗ ಕಟ್ಟೋದು ತುಂಬ ಕಷ್ಟ. ಅದಕ್ಕೋಸ್ಕರ ನಾನು ಮನೆಯೆಲ್ಲ ಸೋರು ನಿಂತ್ಕೊಂಡೈತೆ. ಊರಿಂದ ಬಂದ್ವಿ ನೋಡ್ಕೊಂಡು ಹೋಗೋಣ ಅಂತೇಳಿ ಎಲ್ಲ ಸೋರೈತಿ. ಅದಕ್ಕೆ ಇದು ಸೋರ್ದಂಗೆ ಏನೋ ಒಂದು ವ್ಯವಸ್ಥೆ ಪಾತ್ರೆ ಕರ್ಕೊಂಬಂದು ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಬನ ಅಂತ ಇದ್ದೀವಿ. ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡು ನಾವು ಚೆನ್ನಾಗಿ ದುಡ್ದು ಕಟ್ಟಬೇಕು. ಏನು ಮಾಡೋದು ದುಡ್ಡಿಲ್ಲ ಸದ್ಯಕ್ಕೆ. ಹಂಗತ್ತ ನಮಗೂ ಯೋಗಗಳಿಗೆ 80 ಕೂಡಿ ಬಂದರೆ ಅದೃಷ್ಟ 80 ಬಂದರೆ ಕಟ್ತೀವಿ. ಏನು ಮಾಡೋದು ಯಾವಾಗ ಬರುತ್ತೋ ಏನೋ. ಇವಾಗ ನಾವು ದುಡ್ಡು ಕಟ್ಟೋದಂದ್ರೆ ತುಂಬ ಕಷ್ಟ. ಸಾಲ ಮಾಡೋದು ತುಂಬ ಕಷ್ಟ. ದುಡಿಯೋದೂ ತುಂಬ ಕಷ್ಟ. ಆದರೆ ನೋಡ್ಬೇಕು ಯಾವುದಾಗುತ್ತೆ ಯಾವುದಿಲ್ಲ ಅಂತೇಳಿ. ಸಾಲ ಮಾಡಿದ್ರೆ ಅಂದರೆ ನೆಮ್ಮದಿ ಇರೋದಿಲ್ಲ. ದುಡ್ಡು ಮಾಡಿದ್ರೆ ಇನ್ನೂ ಒಂಥರ ನೆಮ್ಮದಿಯಾಗಿರ್ಬೋದು. ದುಡ್ಡು ಮಾಡಿದ್ವಪ್ಪ ಅಂತೇಳಿ. ಸಾಲ ಮಾಡಬಾರ್ದು. ಅದಕ್ಕೆ ಸಾಲ ಮಾಡೋದು ಬೇಡ ಅಂತೇಳಿ ಇದಕ್ಕೆ ಏನಾದ್ರು ರಿಪೇರಿ ಮಾಡಿಸ್ಕೊಂಡು ಇದ್ರಾಗೆ ಇಟ್ಕೊಂಡು ಆಮೇಲೆ ದುಡ್ಡು ಮಾಡ್ಕೊಂಡು ಕಟ್ಟೋಣ ಅಂತ ಹೇಳಿ ನಾನು ಪ್ರವಿ ನಿರ್ಧಾರ ಮಾಡ್ಕೊಂಡಿದ್ದೀವಿ. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.